ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಕೋಟೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಇವತ್ತು ಮ್ಯಾಚ್ ಡೇ ಅಂದ ತಕ್ಷಣ ನಮಗೆ ನೆನಪಾಗೋದು RCB ಟೀಮ್. ಇವತ್ತು ಇವತ್ತು RCB ಟೀಮ್ದು ಮ್ಯಾಚ್ ಐತಿ. ಮ್ಯಾಚ್ ನ ನೋಡಕ ನಮಗಂತೂ ಕಾತುರದಿಂದ ಕಾಯ್ತೀವಿ. ಸಂಜೆ 6:30ಗೆ ಮ್ಯಾಚ್. ಇವತ್ತು ಟಾಸ್ ಏನಕತ್ತಿ, ಮ್ಯಾಚ್ ಯಾರು ವಿನ್ ಆಕಾರ, ಯಾಕಂತಂದ್ರೆ ಇವತ್ತಿರೋದು ಮುಂಬೈ ಮೇಲೆ. ಯಾಕಂದ್ರೆ ಬರೋಬ್ಬರಿ ನಾವಲ್ಲೇ 2 ಮ್ಯಾಚ್ ವಿನ್ ಆಗಿ 1 ಸೋತಿರೋದು. ಅವರು ಮೊದಲನೇ ಮ್ಯಾಚ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಒಂದು 13 ವರ್ಷಗಳ ನಂತರ ಒಂದು ಮೊದಲನೇ ಮ್ಯಾಚ್ ವಿನ್ ಆಗಿ 2 ಸತತ ಸೋಲುಗಳನ್ನ ಕಂಡಿರೋಂತ MI ಟೀಮ್ ವಿರುದ್ಧ ಇವತ್ತು ಮ್ಯಾಚ್ ಐತಿ. ಇವತ್ತು ರೋಹಿತ್ ಶರ್ಮಾ ಪರಸ್ತಾರ. ಯಾಕಂದ್ರೆ ಫಾರ್ಮ್ ನಾಗ ಈಗಿರೋದು ನನಗೆ ಗೊತ್ತಿರಂಗೆ ಹಾರ್ದಿಕ್ ಪಾಂಡ್ಯ ಇಲ್ಲ, ತಿಲಕ್ ವರ್ಮಾ ಇಲ್ಲ, ಬಿಟ್ರೆ ಇನ್ನು ಉಳ್ಕಿದ ಪ್ಲೇಯರ್ಸ್ ಗಳು ಅಂತ ಇದೇನು ಆಪಾರಿ ಒಂದ್ ಇದು ಮಾಡ್ತಾ ಇಲ್ಲ ಬ್ಯಾಟರ್ಸ್ ಗಳು. ಬಟ್ ರೋಹಿತ್ ಶರ್ಮಾ, ರಿಕಲ್ಟನ್, ಆಮೇಲೆ ಬಿಟ್ರೆ ಇನ್ನು ಇವ್ರು ಬರ್ತಾರೆ ಸೂರ್ಯಕುಮಾರ್, ಇವ್ರು ಇಷ್ಟು ಜನ ಮೂವರು ಆದಷ್ಟು ಟ್ರೈ ಮಾಡ್ತಿದಾರೆ. ಬಟ್ ಇಲ್ಲಿ ಮ್ಯಾಚಿಗೆ ಕಷ್ಟ ಆಗ್ತಿರೋದೇನಪ್ಪಾ ಅಂತಂದ್ರೆ ಒಂದು ಮುಂಬೈ ಟೀಮ್ಗೆ ಸ್ವಲ್ಪ ನಮ್ಮ ಒಂದು ಬ್ಯಾಟರ್ಸ್ ಕಾಟ ಕೊಡ್ತಾರೆ ಅಂತ ಅನ್ನೋಕ್ಕಿಂತ ಕಾಟರ್ಸ್ ಕೊಡಲ್ಲ ಅನ್ನೋದು ಸ್ವಲ್ಪ ಜಾಸ್ತಿ. ಯಾಕೆ ಅಂತಂದ್ರೆ ಅವ್ರ ಕಡೆಗೆ ಟಾಪೆಸ್ಟ್ ಬೌಲರ್ಸ್ ಗಳಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಇರೋ ತನಕ ಅವ್ರ ಟೀಮು ಸ್ವಲ್ಪ ಇದನ್ನೇ ಇರ್ತೈತಿ, ಸ್ವಲ್ಪ ತಿಂಡಿನೇ ಸ್ವಲ್ಪ ಜಾಸ್ತಿನೇ ಇರ್ತದೆ ನಮಗೆ ಒತ್ತಡಗಳು. ಬಟ್ ಆದ್ರೆ ಮೊನ್ನೆ ದಿವಸ ಎಂತ ಟಾಪ್ ಬೌಲರ್ಸ್ ಆದ್ರೂ ಕೂಡ ಮೊನ್ನೆ ರಾಜಸ್ಥಾನ್ ವಿರುದ್ಧ ಆಡ್ಬೇಕಾದ್ರೆ ಸಣ್ಣ ಹುಡುಗನ ಕೈಲಿ ಎಲ್ಲಾರು ಹೊಡ್ಸ್ಕೊಂಡ್ಬಿಟ್ರು. ವರ್ಲ್ಡ್ ನಂಬರ್ 1 ಬಾಲರ್ ಆಗಿರೋ ಜಸ್ಪ್ರೀತ್ ಬುಮ್ರಾ ಕೂಡ ಹೊಡ್ಸ್ಕೊಂಡ್ರು, ಟ್ರೆಂಟ್ ಬೋಲ್ಟ್ ಹೊಡ್ಸ್ಕೊಂಡ್ರು, ಎಲ್ಲರೂ ಹೊಡ್ಸ್ಕೊಂಡ್ಬಿಟ್ರು. ಬಟ್ ಆದ್ರೆ ಇವತ್ತಿನ ಮ್ಯಾಚ್ ಅದು ಯಾವ್ದು ನಡೆಯಂಗಿಲ್ಲ. ಎರಡೂ ಕಡೆಗೂ ಸ್ವಲ್ಪ ಸ್ಟ್ರಾಂಗ್ ಹೆಡ್ಸ್ ಇದೆ. ಬಟ್ ನಮ್ ಕಡೆಗೆ ಬೌಲರ್ಸ್ ಗಳು ಸ್ವಲ್ಪ ಸ್ಪಿನ್ನರ್ಗಳನ್ನ ಸ್ವಲ್ಪ ಜಾಸ್ತಿ ತಗೊಂಡ್ಬರ್ಬೇಕು ನಮ್ಮ ಮ್ಯಾನೇಜ್ಮೆಂಟ್ ಅಂತ ನಾನು ಬಾಳ್ಕಂತಾನೆ. ಇನ್ನು ಏನ್ ಹೇಳ್ಬೇಕಪ್ಪ ಅಂತಂದ್ರೆ RCB ಟೀಮ್ನಾಗ ಹೊಡಿ ಬಡಿ ನಮ್ಮಲ್ಲಿ ಏನಪ್ಪ ಒಟ್ಟು ರನ್ಸ್ ಗಳು ಜಾಸ್ತಿ ಮಾಡಬೇಕು. SRH ಟೀಮ್ನಾಗೆ ಲಾಸ್ಟ್ ಇಯರ್ ಏನ್ ಕತೆ ಆಯ್ತು, ಈ ವರ್ಷ ನಮ್ದು RCB ಆಗೈತಿ. ಬ್ಯಾಟ್ಸ್ಮನ್ ಸೂಪರ್ ಆಗಿದ್ರೆ ಬೌಲರ್ಸ್ ಗಳು ಸ್ವಲ್ಪ ಎಲ್ಲೊಂದ್ ಕಡೆ ದುಬಾರಿ ಆಗ್ಲಿಕ್ಕತ್ತಾರ. ಆಮೇಲೆ ಆ ಡಫಿ ಅನ್ನೋ ಒಬ್ಬ ಪ್ಲೇಯರ್ ಹೊರಕಾಯಿ ಕುಂತ್ಕೊಂಡ್ಬಿಟ್ರು. ಅವ ನೋಡಿದ್ರೆ ಸಖತ್ತ ಹೊಡೆಯಲಿಕ್ಕತ್ತಿದ್ದ. ಸಖತ್ತ ಬಾಲರ್ ಗಳನ್ನ ಇದ್ ಮಾಡ್ತಾ ಇದ್ದ, ಒಳ್ಳೆ ಬಾಲಿಂಗ್ ಮಾಡ್ತಾ ಇದ್ದ ಅಂತ ಇಟ್ಕೋಬೇಕು ಇವ್ರು. RCB ಟೀಮ್ ನ ಒಂದಿಷ್ಟು ಇದನ್ ಮಾಡ್ಬೇಕು. ಇವತ್ ರಾತ್ರಿಗೆ ಮ್ಯಾಚ್ ಐತಿ, ನೋಡೋಣ ಏನ್ ಕತೆ ಏನಂತ ಹೇಳ್ಬಿಟ್ಟು ಎಲ್ಲಾರು ಕಾಯ್ತಿದ್ರಿ ಅಂತ ಅನ್ಕೊಂಡಿರ್ತೀನಿ. ಇವತ್ತು ನಾನು ಕೂಡ ಕಾಯ್ತಿದ್ದೀನಿ ಮ್ಯಾಚಿಗೋಸ್ಕರ. ನೋಡ್ಕೊಂಡು ಕತೆ ಏನಂತ ಹೇಳ್ತೀನಿ. ಇವತ್ತು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. RCB ಇವತ್ತು ಗೆಲ್ತೈತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡ್ರಿ ಎಷ್ಟಾಗದಷ್ಟು. ಆಮೇಲೆ ಹೊಸಬ್ರ ನನ್ನ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಅಷ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಆದಷ್ಟು ಎಷ್ಟಾಗದ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇವತ್ತು RCB ಟೀಮ್ ಪ್ಲೇಯರ್ಸ್ ಗಳು ನಾವು ಒಂದು RCB ನ ಇನ್ನೂ ಉರುಪ್ನ ಜೋಡಿಸ್ಬೇಕಂದ್ರೆ ನಮ್ ವಿಡಿಯೋಗಳು ಶೇರ್ ಮಾಡ್ಬೇಕು. ಮತ್ತೆ ನಾವ್ ಅದಕ್ಕಂತೆಲ್ಲ ಮಾತಾಡಿರ್ತೀವಿ, ಅದಕ್ಕೆ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾನೆ. ನಮಸ್ಕಾರ ರೀ.